ಅದು ಕರ್ನಾಟಕದಲ್ಲಿರುವಂತ ಎಲ್ಲಾ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಜಾಯಿನ್ ಆಗೋದಕ್ಕೆ ಒಂದು ಟೆಸ್ಟ್ ಅಥವಾ ಎಕ್ಸಾಮಿನೇಷನ್ ಅಂತ ಅನ್ಕೋಣ. ಈ ಎಕ್ಸಾಮಿನೇಷನ್ ಅಲ್ಲಿ 3 ಸಬ್ಜೆಕ್ಟ್ಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ: ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಮ್ಯಾಥಮೆಟಿಕ್ಸ್. ಎಲ್ಲ ಸಬ್ಜೆಕ್ಟ್ಗಳಲ್ಲೂ ನಿಮಗೆ 60 ಮಾರ್ಕ್ಸ್ ಇರುತ್ತೆ. ಫಿಸಿಕ್ಸ್ ನಲ್ಲಿ 60 ಮಾರ್ಕ್ಸ್ ಇರುತ್ತೆ, ಕೆಮಿಸ್ಟ್ರಿನಲ್ಲಿ 60 ಮಾರ್ಕ್ಸ್ ಇರುತ್ತೆ, ಅಂಡ್ ಮ್ಯಾಥಮೆಟಿಕ್ಸ್ ನಲ್ಲೂ 60 ಮಾರ್ಕ್ಸ್ ಇರುತ್ತೆ. ಟೋಟಲಿ 180 ಮಾರ್ಕ್ಸ್ಗೆ ನೀವು ಇಂಜಿನಿಯರಿಂಗ್ ಹೋಗೋದಿಕ್ಕೆ ಎಕ್ಸಾಮ್ ನ ಬರೀತೀರ. ಪ್ರತಿ ಕ್ವಶನ್ ಪೇಪರ್ ಅಲ್ಲೂ 60 ಕ್ವಶನ್ಗಳು ಇರುತ್ತೆ. ಒಂದೊಂದು ಕ್ವಶನ್ಗೆ ಒಂದೊಂದು ಮಾರ್ಕ್ ಇರುತ್ತೆ. ಇಲ್ಲಿ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ನೀವು ತಪ್ಪು ಆನ್ಸರ್ ಮಾಡಿದ್ರು ಕೂಡ ನಿಮ್ಗೆ ಯಾವುದೇ ಮಾರ್ಕ್ಸ್ ನ ಅದರಿಂದ ತೆಗಿಯಲ್ಲ. ನಿಮಗೆ ಬಂದಿರುವಂತಹ ಮಾರ್ಕ್ಸ್ ನ ಮಾತ್ರ, ನೀವು ಸರಿ ಮಾಡಿರುವಂತಹ ಆನ್ಸರ್ಗಳಿಗೆ ಮಾತ್ರ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಹಾಗಾಗಿ ಯಾವುದೇ ಹೆಸಿಟೇಷನ್ ಇಲ್ದಲೆ ನೀವು 60 ಕ್ವಶನ್ಗಳನ್ನ ನೀವು ಅಟೆಂಡ್ ಮಾಡಬಹುದು. ಯಾವುದೇ ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಲಕ್ ಸ್ವಲ್ಪ ಚೆನ್ನಾಗಿದ್ರೆ ನೀವು ಹಾಕಿರುವಂತ ಅಷ್ಟು ಆನ್ಸರ್ಗಳು ಸರಿ ಇರುತ್ತೆ. ಹಾಗಾಗಿ ಯಾವುದನ್ನು ಬಿಡಕ್ ಹೋಗ್ಬೇಡಿ. 60 ಕ್ವಶನ್ಗಳಿದ್ರೆ 60 ಕ್ವಶನ್ ಅಟೆಂಡ್ ಮಾಡಿ. ಫಿಸಿಕ್ಸ್ ನಲ್ಲಿ 60 ಕ್ವಶನ್, ಕೆಮಿಸ್ಟ್ರಿನಲ್ಲಿ 60 ಕ್ವಶನ್, ಮ್ಯಾಥಮೆಟಿಕ್ಸ್ ನಲ್ಲಿ 60 ಕ್ವಶನ್ ನೀವು ಅಟೆಂಡ್ ಮಾಡಿದ್ರೆ ಟೋಟಲ್ 180 ಕ್ವಶನ್ಗಳಿಗೆ ಅಟೆಂಡ್ ಮಾಡಿರ್ತೀರಾ. 180 ಕ್ವಶನ್ಗಳಿಗೆ 180 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ. ಅದರಲ್ಲಿ ಬಂದಿರುವಂತ ಮಾರ್ಕ್ಸ್ ನಿಮ್ಗೆ ರ್ಯಾಂಕಿಂಗ್ ನ ಅಲಾಟ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಸರ್, ಹಾಗಾದ್ರೆ ಸಿಇಟಿ ನಲ್ಲಿ ಬರೋ ಮಾರ್ಕ್ಸ್ ಮಾತ್ರ ನಿಮ್ಗೆ ಹೆಲ್ಪ್ ಮಾಡುತ್ತಾ ಸಿಇಟಿ ರ್ಯಾಂಕಿಂಗ್ ಅನೌನ್ಸ್ ಮಾಡೋದಕ್ಕೆ? ಇಲ್ಲ. ನೀವು ಕರ್ನಾಟಕ ಬೋರ್ಡ್, PU ಬೋರ್ಡ್ ಕಂಡಕ್ಟ್ ಮಾಡುವಂತ ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. 50% ಬೋರ್ಡ್ ಎಕ್ಸಾಮಿನೇಷನ್ ಮಾರ್ಕ್ಸ್ ನ ತಗೊಂಡ್ರೆ 50% ಸಿಇಟಿ ಎಕ್ಸಾಮ್ ನಲ್ಲಿ ತಗೊಳ್ಳೋ ಮಾರ್ಕ್ಸ್ ನ ಕನ್ಸಿಡರ್ ಮಾಡಿ ರ್ಯಾಂಕ್ ನ ಅನೌನ್ಸ್ ಮಾಡ್ತಾರೆ. ಸೊ ಒಳ್ಳೆ ರ್ಯಾಂಕ್ ನಿಮ್ಗೆ ಅಂದ್ರೆ ಬಿಲೋ 10,000 ರ್ಯಾಂಕ್ ನೀವೇನಾದ್ರೂ ಪಡ್ಕೊಂಡ್ರೆ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ನೀವು ಇಂಜಿನಿಯರಿಂಗ್ ಮಾಡಬಹುದು, ನಿಮ್ಮ ಭವಿಷ್ಯವನ್ನ ರೂಪಿಸ್ಕೋಬಹುದು. ಥ್ಯಾಂಕ್ ಯು.